ಕ್ರಿಯೇಟಿವ್ ಶೈಲಜಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ಪ್ಲೇಟ್ ಡೆಕೋರೇಷನ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೂ ಮೊದಲು ನಾನು ಎಲ್ಲಾ ತರದ ಒಂದು ಪ್ಲೇಟ್ ಡೆಕೋರೇಷನ್ ವಿಡಿಯೋಸ್ ಗಳನ್ನ ಹಾಕಿದ್ದೀನಿ. ಇದರಲ್ಲಿ ಇವಾಗ ನಾನು ಡೀಟೇಲ್ ಆಗಿ ನಿಮ್ಗೆ ತೆಂಗಿನಕಾಯಿ ಡಿಸೈನ್ ಮಾಡೋದು ಹೇಗೆ, ಇದಕ್ಕೂ ಮುಂಚೆ ನಾನು ತೆಂಗಿನಕಾಯಿ ಡೆಕೋರೇಷನ್ ಮಾಡೋದನ್ನ ನಿಮ್ಗೆ ತೋರಿಸಿದ್ದೀನಿ. ಆ ಒಂದು ವಿಡಿಯೋದ ಒಂದು ಲಿಂಕ್ ಅನ್ನ ನಾನು ಈ ಒಂದು ವಿಡಿಯೋನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ತಾವು ನೋಡಬಹುದು. ತುಂಬಾನೇ ಚೆನ್ನಾಗಿ ತುಂಬಾನೇ ಸುಂದರವಾಗಿ ಸುಲಭವಾಗಿ ನಾವು ಪ್ಲೇಟ್ ಡೆಕೋರೇಷನ್ ಗಳನ್ನ ಮಾಡ್ಕೋಬಹುದು ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 5 ತೆಂಗಿನಕಾಯಿನ ತಗೊಂಡಿದ್ದೀನಿ ಡೆಕೋರೇಷನ್ ಮಾಡೋದಕ್ಕೋಸ್ಕರ. ನಿಮಗೆ ಬೇಕು ಅಂತಂತಂದರೆ 9 ತೊಗೋಬೋದು, 11 ತೊಗೋಬೋದು, ಅದು ನಿಮ್ಮ ಇಷ್ಟ. ಅಂದರೆ ತಟ್ಟೆಗೆ ಎಷ್ಟು ಜೋಡಿಸ್ತೀರ ಅಷ್ಟು ತೆಂಗಿನಕಾಯಿಗಳನ್ನ ತಗೊಂಡು ಮೊದಲಿಗೆ ಇದರ ಮೇಲಿರೋವಂಥ ಪ್ರತಿಯೊಂದು ಸಿಪ್ಪೆಗಳು ಅಂದರೆ ಏನು ನಾರಿರುತ್ತಲ್ಲ ಆ ನಾರೆಲ್ಲನೂ ಕೂಡ ನೀಟಾಗಿ ತೆಗೆದುಬಿಡಬೇಕು. ನೀಟಾಗಿ ತೆಗೆದುಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ಅದನ್ನು ನಯಸ್ ಮಾಡ್ಕೋಬೇಕು. ಈ ಥರ ನೋಡಿ ತುರಿಮಣಿ ಇರುತ್ತಲ್ಲ ಆ ಥರದ್ದು ಒಂದು ತೊಗೊಂಡು ಅದರಿಂದ ನೀಟಾಗಿ ಉಜ್ಜಿದ್ರೆ ಸಾಕು, ಎಲ್ಲನೂ ಕೂಡ ನೀಟಾಗಿ ಕ್ಲೀನಾಗಿ ನಯಸ್ಸಾಗುತ್ತೆ. ನೋಡಿ ಈ ಥರ ಕ್ಲೀನಾಗಿ ನಯಸ್ಸಾಗಿ ಆಗಬೇಕು. ಆಮೇಲೆ ಇಲ್ಲಿ ನಾನು ಫೆವಿಕ್ರಿಲ್ ಕಲರ್ಗಳನ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ ಕಲರು ಇದೆಯೋ ಆ ಕಲರ್ನ ತೊಗೋಬೋದು, ಇಲ್ಲ ಅಂತಂತಂದರೆ ಫ್ಯಾಬ್ರಿಕ್ ಕಲರ್ ಬೇಕಂದರೆ ಫ್ಯಾಬ್ರಿಕ್ ಕಲರ್ ಬೇಕಾದರೂ ತೊಗೋಬೋದು. ಇಲ್ಲಿ ನಾನು ಒಂದು ಶೈನಿಂಗ್ ಇರೋ ಅಂಥ ಕಲರ್ನ ತೊಗೊಂಡಿದ್ದೀನಿ, ಹಾಗೆ ಒಂದು ಪ್ಲೇನ್ ಇರೋ ಅಂಥ ಕಲರು ತೊಗೊಂಡಿದ್ದೀನಿ. 2 ಥರದ ಕಲರ್ಗಳನ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು. ನಿಮಗೆ ಬೇಕು ಅಂತಂತಂದರೆ ಒಂದೇ ಕಲರ್ ಬೇಕಾದರೂ ತೊಗೊಂಡು ಒಂದೇ ಕಲರ್ ಬೇಕಾದರೂ ಮಾಡ್ಕೋಬೋದು. ಈ ಕಲರ್ ಮಾಡೋದಕ್ಕೂ ಮುಂಚೆ ನಾವು ಇದಕ್ಕೆ ಮೊದಲಿಗೆ ವೈಟ್ ಕಲರ್ ಪೈಂಟನ್ನು ಹೊಡ್ಕೋಬೇಕಾಗುತ್ತೆ. ವೈಟ್ ಕಲರ್ ಪೈಂಟು ನಾವು ಏನಕ್ಕೆ ಹೊಡಿಬೇಕು ಅಂತಂತಂದರೆ ಇದ್ರ ಮೇಲೆ ನಾವು ಯಾವುದೇ ಒಂದು ಕಲರ್ನ ಅಪ್ಲೈ ಮಾಡಿದಾಗ ಅದು ನೀಟಾಗಿ ಚೆನ್ನಾಗಿ ಫಿಕ್ಸ್ ಆಗುತ್ತೆ, ಹಾಗೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ ಕಾರಣದಿಂದ ನಾವು ಮೊದಲಿಗೆ ವೈಟ್ ಕಲರನ್ನು ಹೊಡ್ಕೊಂಡು ಅದು ನೀಟಾಗಿ ಡ್ರೈ ಆಗಬೇಕು. ನೀಟಾಗಿ ಡ್ರೈ ಆದಮೇಲೆ ಆಮೇಲೆ ನಾವು ಬೇರೆ ಕಲರ್ಗಳನ್ನ ಇದ್ರ ಮೇಲೆ ಅಪ್ಲೈ ಮಾಡಬೇಕು. ಈಗ ವೈಟ್ ಕಲರ್ ಎಲ್ಲನೂ ಕೂಡ ಡ್ರೈ ಆಗಿದೆ. ಅದ್ರ ಮೇಲೆ ಇವಾಗ ನಾನು ಶೈನಿಂಗ್ ಇರೋ ಅಂಥದ್ದು ರೆಡ್ ಕಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲ ತೆಂಗಿನಕಾಯಿಗಳಿಗೂ ಕೂಡ ಒಂದೊಂದು ಕಲರ್ಗಳನ್ನ ಇಲ್ಲಿ ಹಚ್ಬಿಟ್ಟು ಅದು ಡ್ರೈ ಆಗೋದಕ್ಕೋಸ್ಕರ ಬಿಟ್ಬಿಡಬೇಕು. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ಗಳನ್ನ ನೀವು ತೆಂಗಿನಕಾಯಿಗಳಿಗೆ ಹೊಡ್ಕೋಬೋದು. ಈಗ ನೋಡಿ ಎಲ್ಲ ತೆಂಗಿನಕಾಯಿಗಳಿಗೂ ಕೂಡ ಒಂದೊಂದಕ್ಕೆ ಒಂದೊಂದು ಕಲರ್ಗಳನ್ನ ಹಚ್ಚಿದ್ದೀನಿ. ಇವಾಗ ನಾನು ಎಲ್ಲನೂ ಕೂಡ ನೀಟಾಗಿ ಡ್ರೈ ಆಗಿದೆ. ಈಗ ಇದಕ್ಕೆ ಡೆಕೋರೇಷನ್ನ ಮಾಡೋಣ. ಮೊದಲಿಗೆ ಫೆವಿಕಾಲ್ ಮೇಲ್ಗಡೆ ಭಾಗಕ್ಕೆ ಅಂದರೆ ಮೇಲ್ಗಡೆ ಜುಟ್ಟು ಇರುತ್ತಲ್ಲ ಆ ಜುಟ್ಟು ಹತ್ತಿರ ನೀಟಾಗಿ ರೌಂಡಾಗಿ ಈ ಥರ ಫೆವಿಕಾಲ್ನ ಅಂಟಿಸ್ಕೋಬೇಕು. ಈಗ ಅದರ ಮೇಲೆ ಫ್ಲವರ್ ಟೈಪು ಇರೋವಂಥ ಈ ಥರ ಒಂದು ಲೇಸು ಸಿಗುತ್ತೆ. ಈ ಥರದ ಒಂದು ಲೇಸನ್ನು ನೀಟಾಗಿ ಫುಲ್ ಮೇಲ್ಗಡೆವರೆಗೂ ಕೂಡ ಅಂಟಿಸ್ಕೊಂಡು ಬಿಡಬೇಕು. ಎಲ್ಲ ನೀಟಾಗಿ ಈ ಥರ ಅಂಟಿಸ್ಕೊಂಡಿದ್ದಾಗಿದ್ದ ನಂತರ ಈಗ ಇದ್ರ ಮೇಲೆ ನಾನು ಫಿನಿಶಿಂಗೋಸ್ಕರ ಈ ಥರದ ಒಂದು ಗಂಟೆ ಟೈಪು ಇರೋವಂಥದ್ದನ್ನು ತೊಗೊಂಡಿದ್ದೀನಿ. ಇದು ಮಾರ್ಕೆಟಲ್ಲೆಲ್ಲನೂ ಕೂಡ ಈ ಥರದ ಫ್ಲವರ್ಸ್ಗಳು ಕೂಡ ಸಿಗುತ್ತೆ, ಹಾಗೆ ಈ ಥರ ಗಂಟೆಗಳು ಕೂಡ ಸಿಗುತ್ತೆ. ನೋಡಿ ಇದ್ರ ಮೇಲೆ ಇವಾಗ ಇದನ್ನಿಟ್ಟರೆ ಆಯಿತು. ಇದು ನೋಡೋದಕ್ಕೆ ತುಂಬ ಚೆನ್ನಾಗೂ ಕಾಣುತ್ತೆ, ಹಾಗೆ ನಾರು ಕೂಡ ಮೇಲ್ಗಡೆಗೆ ಎದ್ದೇಳೋದಿಲ್ಲ, ಕ್ಲೀನಾಗಿ ಕೂತ್ಕೊಂಡ್ಬಿಡುತ್ತೆ. ಈಗ ಈ ಒಂದು ಫ್ಲವರ್ ಟೈಪ್ ಇರೋವಂಥ ಲೇಸ್ ಕೆಳಗಡೆಗೆ ಮತ್ತೆ ಪುನಃ ನಾವು ಫೆವಿಕಾಲನ್ನು ಅಂಟಿಸ್ಬಿಟ್ಟು ಆಮೇಲೆ ಅದ್ರ ಮೇಲೆ ಮುತ್ತುಗಳನ್ನು ಅಂಟಿಸ್ಕೋಬೇಕು. ಇಲ್ಲಿ ನಾನು ಓವಲ್ ಶೇಪಲ್ಲಿ ಇರೋವಂಥ ಮುತ್ತುಗಳನ್ನು ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಒಂದು ಮುತ್ತುಗಳಿರುತ್ತೋ ಆ ಒಂದು ಮುತ್ತುಗಳನ್ನು ನೀವು ಹಾಕ್ಕೋಬಹುದು. ಈಗ ನೋಡಿ ಅಲ್ಲಿ ಮತ್ತೆ ಮಧ್ಯದಲ್ಲಿ ಫೆವಿಕಾಲ್ನ ಅಂಟಿಸ್ಬಿಟ್ಟು ಈ ಥರ ಪ್ಯಾಚಸ್ಗಳು ರೆಡಿ ಮಾಡಿರೋ ಅಂಥದ್ದು ಇರುತ್ತಲ್ಲ ಅದನ್ನು ಒಂದೊಂದು ಪ್ಯಾಚಸ್ಗಳನ್ನ ಅಲ್ಲಿ ಅಂಟಿಸ್ಬಿಟ್ಟು ಅದ್ರ ಸುತ್ತಲೂ ಕೂಡ ಗೋಲ್ಡನ್ ಬೀಡ್ಸ್ಗಳನ್ನ ಇಲ್ಲಿ ಅಂಟಿಸ್ತಾ ಇದ್ದೀನಿ ನಾನು. ಒಂದು ಸೈಡು ಫ್ಲ್ಯಾಟ್ ಆಗಿದೆ ಅದು ಮುತ್ತುಗಳು, ಗೋಲ್ಡನ್ ಮುತ್ತು,
ಹಾಗೆ ಅಕ್ಕಪಕ್ಕದಲ್ಲೆಲ್ಲನೂ ಕೂಡ ಫೆವಿಕಾಲ್ನ ಅಂಟಿಸ್ಬಿಟ್ಟು ಒಂದೊಂದು ಸ್ಟಾರ್ ಥರ ಇರೋವಂಥ ಇಲ್ಲಿ ಸ್ಟೋನ್ಗಳನ್ನ ಅಂಟಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಮೇಲ್ಗಡೆಗೆ ನೀವು ಈ ಥರ ಆರ್ಟಿಫಿಷಿಯಲ್ ಫ್ಲವರ್ ಬೇಕಾದರೂ ಇಟ್ಕೋಬೋದು, ಇಲ್ಲ ಅಂತಂದರೆ ರಿಯಲ್ ಫ್ಲವರ್ ಬೇಕಾದರೂ ನೀವು ಅಲ್ಲಿ ಇಟ್ಕೋಬಹುದು. ಈಗ ಪ್ರತಿಯೊಂದು ತೆಂಗಿನಕಾಯಿಗಳಿಗೂ ಕೂಡ ಸೇಮ್ ಇದೇ ಥರ ಡೆಕೋರೇಷನ್ನ ಮಾಡ್ಕೋಬೋದು. ಇಲ್ಲ ಈ ಥರ ನಿಮ್ಮ ಹತ್ರ ಒಂದು ಸ್ಟೋನ್ಗಳಿದ್ದಾವೆ ಅನ್ನೋದಾದರೆ ಈ ಥರದ್ದೊಂದು ಕುಚ್ಚು ಹಾಕೋಂಥ ಸ್ಟೋನ್ಗಳು ನೋಡಿ, ಇಲ್ಲಿ ಮೇಲ್ಗಡೆ ಈ ಥರ ಗಂಟೆ ಚಿಕ್ಕದಾಗಿದೆಲ್ಲ, ಈ ಥರದ್ದು ಬೇಕಾದರೂ ಅಂಟಿಸ್ಕೋಬೋದು. ಇವಾಗ ನಾವು ಕೆಳಗಡೆ ಯಾವ ಒಂದು ಕಲರ್ ಹಚ್ಚಿದ್ದೀವೋ ಅದಕ್ಕೆ ಆಪೋಸಿಟ್ ಆಗಿರೋವಂಥ ಕಲರ್ದು ನಾವು ಫ್ಲವರು ಲೇಸನ್ನು ಅಂಟಿಸ್ಕೊಂಡ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದು ಫಂಕ್ಷನ್ಗಳಲ್ಲಿ ಬರೀ ತೆಂಗಿನಕಾಯಿ ಹಾಗೆ ಇಡೋದ್ರಿಗಿಂತ ಈ ಥರ ಒಂದು ಸುಂದರವಾದಂಥ ಡೆಕೋರೇಷನ್ಗಳನ್ನು ಮಾಡಿಬಿಟ್ಟು ತಟ್ಟೆಗಳಿಗೆ ನೀವು ತೆಂಗಿನಕಾಯಿಗಳನ್ನು ಜೋಡಿಸಿದ್ರೆ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ ಫ್ರೆಂಡ್ಸ್. ಹಾಗೆಯೇ ಬೆಳ್ಳಿ ತಟ್ಟೆಗಳಾಗಿರ್ಬೋದು, ಇನ್ನೂ ಒಂದು ಒಳ್ಳೊಳ್ಳೆ ಜರ್ಮನ್ ಸಿಲ್ವರ್ ತಟ್ಟೆಗಳಾಗಿರ್ಬೋದು, ಅಂಥದಕ್ಕೆಲ್ಲನೂ ಕೂಡ ಜೋಡಿಸ್ತೀರಾ. ಆವಾಗ ಹಾಗೆ ನಾವು ತೆಂಗಿನಕಾಯಿ ಡೈರೆಕ್ಟಾಗಿ ಜೋಡಿಸಿದಾಗ ಅದರ ನಾರು ಹಾಗೆ ಧೂಳು ಎಲ್ಲನೂ ಕೂಡ ಅದರಲ್ಲಿ ಬಿದ್ದಾಗ ತಟ್ಟೆಗಳು ಹಾಳಾಗುತ್ತೆ. ಅದರ ಬದಲಾಗಿ ಈ ಥರ ನಾವು ಒಂದು ಸುಂದರವಾಗಿ ತೆಂಗಿನಕಾಯಿಗಳಿಗೆ ಡೆಕೋರೇಷನ್ಗಳನ್ನು ಮಾಡಿಬಿಟ್ಟು ಜೋಡಿಸಿದಾಗ ಅದ್ಯಾವುದನ್ನು ಕೂಡ ಧೂಳು ಅದು ಏನೂ ಬೀಳೋದಿಲ್ಲ, ಹಾಗೆ ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿಯೂ ಕೂಡ ಕಾಣುತ್ತೆ. ಇದಕ್ಕೂ ಮುಂಚೆ ನಾನು ತೆಂಗಿನಕಾಯಿಗೆ ಇನ್ನೂ ಒಂದು ಡಿಸೈನ್ ಮಾಡೋದನ್ನು ತೋರಿಸಿದ್ದೀನಿ ಈಗಾಗಲೇ ಯೂಟ್ಯೂಬಲ್ಲಿ. ಆ ಒಂದು ಡಿಸೈನ್ ಮಾಡೋ ಅಂಥ ಲಿಂಕನ್ನು ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ತಾವು ಹೋಗಿ ಅದನ್ನು ಕೂಡ ನೋಡ್ಬೋದು. ಅದು ಕೂಡ ತುಂಬ ಸುಂದರವಾಗಿ ಬಂದಿದೆ. ಹಾಗಾಗಿ ನಿಮಗೆ ಹೇಗೆ ನಾವು ಸುಲಭವಾಗಿ ತೆಂಗಿನಕಾಯಿ ಡೆಕೋರೇಷನ್ನ ಮಾಡ್ಕೋಬಹುದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋಂದಿಗೆ ಭೇಟಿ ಆಗ್ತೀನಿ ಫ್ರೆಂಡ್ಸ್.